ಅಷ್ಟೊತ್ತಿಗೆ 3/4 ಗಂಟೆ ಆಗುತ್ತಾ? ಮತ್ತೊಂದು ಸಲ ದಾಖಲೆ ಮಾಡ್ಕೊಳ್ಳಿ. ವಿಧಿವಾದ ಅಂದರೆ ನಮ್ಮ ಕೈನಲ್ಲಿ ಏನೂ ಇಲ್ಲ, ದೈವೇಚ್ಛೆಯಂತೆ ನಡೀತಕ್ಕಂಥದ್ದು. ಅದನ್ನು ರಾಮರು ಹೇಳ್ತಾ ಹೋದರು. ಲಕ್ಷ್ಮಣ ಹೇಳ್ತಾ ಬಂದ, ದೇವರಿಲ್ಲ, ದೇವರೇನು ಮಾಡ್ತಾನೆ, ಪೌರುಷಾನಂದು, ನಾನು ನಿನ್ನನ್ನು ನಿಗ್ರಹಿಸ್ತೀನಿ, ನಾನು ನಿನ್ನ ಪರವಾಗಿ ಹೋರಾಡ್ತೀನಿ ಅಂತ ಲಕ್ಷ್ಮಣ ಕೂಗಾಡ್ತಾನೆ. ದೊಡ್ಡ ಪ್ರಕರಣ ಅದು, ಅಯೋಧ್ಯಾಕಾಂಡದಲ್ಲಿ ಬರೋದು. ಆಸಕ್ತಿ ಇದ್ದವರು ಅದರ ಬಗ್ಗೆ ಕೇಳಬೇಕಾಗಿದ್ದರೆ ನೀವು ದಯವಿಟ್ಟು 21ನೇ ತಾರೀಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು 21, 22 2 ವಿಶೇಷವಾದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸುಮಾರು 10 ಲಕ್ಷ ರಾಮ ಜಪದ ಯಜ್ಞವನ್ನು ಮಾಡ್ತಾಯಿದ್ದಾರೆ. ಎಲ್ಲಿ ಅಂತ ನಂಗೆ ಖಚಿತವಾಗಿ ಗೊತ್ತಿಲ್ಲ, ಬಹುಶಃ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಎಲ್ಲೋ ಮಾಡ್ತಾರೋ. ನಾನು ಅದನ್ನು ಶರ್ಮಾಜಿಗೆ ಹೇಳ್ತೀನಿ, ನಾನು ಅದನ್ನು ಎಲ್ಲಿ ಅಂತ. ಆಸಕ್ತಿ ಇದ್ದವರು, ನಿಮ್ಮ ಸಂಖ್ಯೆಯವರಿಗೆ ಕೊಟ್ಟಿದ್ದವರು ಅವರು ನಿಮಗೆ ಹೇಳ್ತಾರೆ. ಅಲ್ಲಿ ಬರಬಹುದು. ಸಂಜೆ ಹೊತ್ತದು ಕಾರ್ಯಕ್ರಮ 4 ಗಂಟೆಗೆ ಇರ್ಬೋದು ಅಂತ ಕಾಣುತ್ತೆ. ಈ ವಿಧಿವಾದದ ಬಗ್ಗೆನೇ ಸ್ವಲ್ಪ ವಿಸ್ತಾರವಾಗಿ ಮಾತಾಡ್ತೀನಿ. ಅಲ್ಲಿ ಲಕ್ಷ್ಮಣ ಕೂಗಾಡ್ತಾನೆ ರಾಮರ ಬಗ್ಗೆ, ನಾನು ಪೌರುಷ ಪೌರುಷ ಪೌರುಷ. ಶ್ರೀರಾಮರು ಅದೆಲ್ಲ ಅಲ್ಲಪ್ಪ, ವಿಧಿ ಹೇಳಿದಂತೆ ಕೇಳಬೇಕು ನಾವು, ಸ್ವಲ್ಪ ಅಣಿಗೆ ಮಣಿಗೆ ಇರಬೇಕು. ಲಕ್ಷ್ಮಣ ಒಪ್ಕೊಳ್ಳಲ್ಲ, ಕೇಳಲ್ಲ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ, ಇರಲಿ. ರಾಮರ ಪಕ್ಕದಲ್ಲಿ ಇದ್ದಂಥ ರಾಮನ ತಮ್ಮನೇ ವಿಧಿವಾದವನ್ನು ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ ಅಂದರೆ ನಾವು ಒಪ್ಕೊಳ್ತೀವೇನ್ರಿ? ಏನೋ ನನ್ನ ಮುಂದೆ ಹೊಂದಿದ್ದೀರಿ, ನಿಜವಾಗ್ಲೂ ಒಪ್ಕೊಳ್ತೀರಾ ನೀವು? ನಮ್ಮದೇ ಪೌರುಷ ಅಂತೀವಿ ನಾವು. ಶ್ರೀರಾಮರು ಬಹಳ ದೊಡ್ಡ ಉಪಾಧ್ಯಾಯರು. ಸೀತೆ ಇರಲಿ, ಲಕ್ಷ್ಮಣ ಇರಲಿ, ಭರತ ಇರಲಿ, ಕೌಸಲ್ಯ ಇರಲಿ, ದಶರಥ ಇರಲಿ, ಎಲ್ಲರಿಗೂ ಪಾಠ ಮಾಡಿ ಬರ್ತಾರವರು. ಶ್ರೀಮದ್ ರಾಮಾಯಣವನ್ನು ನೀವು ಆಳವಾಗಿ ಧ್ವನ್ಯಾತ್ಮಕವಾಗಿ ಓದಿದರೆ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಸಲ ಪಾಠ ಮಾಡ್ತಾರೆ ಅವರು. ಲಕ್ಷ್ಮಣನಿಗೆ ಪಾಠ ಮಾಡಬೇಕಾಗಿದೆ ಇವರು. ಇದು ರಾಮದರ್ಶನ, ಗಮನ ಇಟ್ಟು ಕೇಳಿ. ಆದರೆ ಲಕ್ಷ್ಮಣ ಮಹಾಶಠ, ಅಂದರೆ ಅಣ್ಣನ ಬಗ್ಗೆ ಮಹಾಪ್ರೀತಿ, ಆದ್ರೇ ಅವನು ಶಾಠ್ಯ ಜಾಸ್ತಿ. ಅಣ್ಣನ ಮಾತು ಒಪ್ಕೊಳ್ತಾ ಇಲ್ಲ. ಎಷ್ಟು ಸಲ ಪ್ರಯತ್ನ ಪಟ್ಟರೂ ಲಕ್ಷ್ಮಣ ವಿಧಿವಾದಕ್ಕೆ ಮರ್ಯಾದೆ ಕೊಡ್ತಾ ಇಲ್ಲ. ಯುದ್ಧಕಾಂಡದಲ್ಲಿ ಕೊನೆಗೊಂದು ಘಟ್ಟ ಬರುತ್ತೆ. ಇಂದ್ರಜಿತುವಿನ ಸಂಹಾರ ಆಗಬೇಕು. ಹೋಗಿದ್ದಾನೆ, ನಿಕುಂಭಿಲ ಯಾಗ ಮಾಡ್ತಾ ಇದ್ದಾನೆ ಇಂದ್ರಜಿತು. ಶ್ರೀರಾಮರು ಕಳಿಸಿದ್ದಾರೆ. ಶ್ರೀರಾಮರೇ ಸಾಯಿಸಬೇಕಾಗಿತ್ತು, ಆದರೆ ಶ್ರೀರಾಮರು ಧರ್ಮಾತ್ಮರವರು. ಅಮ್ಮ ನಿಗ್ರಹಿಸಿದ್ರು, ಊರಿನೊಳಗೆ ಹೋಗೋ ಹಾಗಿಲ್ಲ ಅವರು. 9 ವರ್ಷಾಣಿ ರಾಮೋ ಭವತು ತಾಪಸಃ ಅಂತ, ಅವನು ತಪಸ್ವಿಯಾಗಿರಬೇಕು. ಚೀರಾಜಿನ ಜಟಾಧಾರಿ, ಜಟೆ ಕಟ್ಕೊಂಡಿರಬೇಕು, ಚರ್ಮವನ್ನು ಉಟ್ಕೊಂಡಿರಬೇಕು. ಕೈಗೆ ಶ್ರೀರಾಮರನ್ನು 14 ವರ್ಷ ಕಾಡಿಗೆ ಕಳಿಸಿದ್ದು ಒಂದು ಭಾಗ ಆದರೆ ಅವಳು ಹೇಳಿದ ನಿಯಮಗಳೆಲ್ಲ ಇನ್ನೊಂದು ಮಹಾ ಕಷ್ಟ. ಅದರೊಳಗೆ ಇದು ಮಹಾಪ್ರಧಾನವಾದ್ದು. ರಾಮೋ ಭವತು ತಾಪಸಃ, ಅವನು ತಪಸ್ವಿಯಾಗಿರಬೇಕು. ಯಾವುದೇ ತಪಸ್ವಿ, ಯಾವುದೇ ಸನ್ಯಾಸಿ ಊರಿನೊಳಗೆ ಬರುವಂತಿಲ್ಲ, ಅದು ಶಾಸ್ತ್ರ. ಆದರೆ ದುರದೃಷ್ಟ, ನಮ್ಮ ಎಲ್ಲ ಸನ್ಯಾಸಿಗಳು ಊರಿನೊಳಗೇ ಇರ್ತಾರೆ. ಅವ್ರು ಊರು ಹೋಗಿ ಇರೋದೇ ಇಲ್ಲ. ಎಲ್ಲರೂ ಊರೊಳಗೆ ಮಠ ಕಟ್ಕೊಂಡಿರ್ತಕ್ಕಂಥ. ಅಷ್ಟು ಸಲ ನೋಡ್ತಾ ಇದ್ದೀರೇನ್ರಿ ಗಡಿಯರನ್ನು ಶರ್ಮಾಜಿ? ಅಲ್ಲ, ಮುಗಿಸ್ತೀನಿ ಒಂದು 5 ನಿಮಿಷದಲ್ಲಿ. ನಾವೊಂದು 10 ಸಲ ನೋಡಿದ್ದೀನಿ. ನೋಡಿದ್ದೇವರು ಯಾವಾಗ ಮುಗಿಸ್ತಾನೆ ಈ ಗಡ್ದೋನು ಅಂತ. ಹೀಗಾಗಿ ರಾಮರು ಲಂಕೆಯ ಒಳಗೆ ಇರತಕ್ಕಂಥ ನಿಕುಂಭೆಲೆಗೆ ಹೋಗಿ ಇಂದ್ರಜಿತುವನ್ನು ಸಂಹಾರ ಮಾಡೋಕ್ಕಾಗಲ್ಲ. ಇಂದ್ರಜಿತ್ ಇಂದ್ರನನ್ನೇ ಗೆದ್ದವನು. ಇಂದ್ರನನ್ನೇ ಗೆದ್ದವನನ್ನು ಗೆಲ್ಲಬೇಕಾಗಿದ್ದರೆ ಇಂದ್ರನನ್ನೂ ಗೆಲ್ಲತಕ್ಕಂಥ ಶಕ್ತಿ ಇರಬೇಕು. ಇಂದ್ರನನ್ನು ಗೆಲ್ಲುತ್ತಾನೆ ಇವನು ಅಂದರೆ ವಾಸ್ತವವಾಗಿ ಇಂದ್ರಜಿತ್ ಆ ಹೆಸರವನಿಗೆ, ಅವನ ನಿವಾದ ಹೆಸರು ಮೇಘನಾದ ಅಂತ. ಇಂದ್ರಜಿತ್ ಅಂತ ಹೆಸರು ಯಾವಾಗ ಬಂತು ಅಂದರೆ ಇಂದ್ರನನ್ನು ದೈಹಿಕವಾಗಿ ಯುದ್ಧ ಮಾಡಿ ಗೆದ್ದಾಗ. ಹಾಗೆ ಗೆಲ್ಲಬೇಕು. ಇನ್ನೊಬ್ಬ ಇಂದ್ರಜಿತು ಇಲ್ಲ. ಆದರೆ ಇಂದ್ರನನ್ನು ಗೆಲ್ಲುವುದಕ್ಕಿಂತ ಮತ್ತೊಂದು ಗೆಲುವಿದೆ ನಮ್ಮಲ್ಲಿ, ಬಹಳ ಕಷ್ಟ, ಬಹಳ ಕಷ್ಟ. ಅದು ಏನು ಅಂದರೆ ಇಂದ್ರಿಯಗಳನ್ನು ಗೆಲ್ಲುವುದು. ಇಂದ್ರನನ್ನು ಗೆಲ್ಲುವುದು ಬಾಹ್ಯ, ಇಂದ್ರಿಯಗಳನ್ನು ಗೆಲ್ಲುವುದು ಮಹಾ ಕಷ್ಟ. ಅದು ಒಬ್ಬರೇ ಆ ಶಕ್ತಿ ಇತ್ತು, ಅದು ಶ್ರೀರಾಮರು. ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮರನ್ನು ಮತ್ತೆ ಮತ್ತೆ ಕರೆಯತಕ್ಕಂಥ ಗುಣವಾಚಕ ಅಂದರೆ ವಶಿ ಅಂತ.
ವಶಿ ಅಂದರೆ ವಶೀಕೃತ ಚಿತ್ತ. ನಾವು ಏನನ್ನಾದರೂ ಗೆಲ್ಲಬಹುದ್ರಿ, ಮನಸ್ಸನ್ನು ಗೆಲ್ಲೋಕ್ಕಾಗತ್ತೆಯೇ? ಚಿತ್ತವನ್ನು ಗೆಲ್ಲೋಕ್ಕಾಗತ್ತೇನ್ರಿ? ಒಬ್ಬ ಹುಡುಗ ಬಿಟ್ಬಿಡಿ, ನಿಮ್ಗೆಲ್ರಿಗೂ ಅಲ್ಲಿ ನೋಡಬೇಡ್ರಿ ಅಂದರೆ ಅಲ್ಲೇ ನೋಡಬೇಕು ಅನ್ಸುತ್ತೆ ನಿಮಗೆ, ಅಲ್ವೇನ್ರಿ? ನಾವು ಹುಡುಗರಾಗಿ ಓದ್ತಾ ಇದ್ದಾಗ ಹೊರಗಡೆ ಎಲ್ಲ ಏನೋ ಪಠ್ಯಪುಸ್ತಕ ಇಟ್ಕೊಳ್ತೀವಿ, ಒಳಗೆ ಇನ್ನೇನೋ ಇಟ್ಕೊಂಡು ಓದ್ತಾ ಇದ್ವಿ. ಯಾಕೆಂದರೆ ಚಿತ್ತ ಅಲ್ಲಿ ಹೋಗ್ತಾ ಇತ್ತು ಅಲ್ಲನ. ನಾವೆಲ್ಲ ಮಾಡಿದ್ವಿ ತಾನೇ ಇದನ್ನು. ಏನು ಸ್ವಾಮಿ ಶರ್ಮಾಜಿ, ಮಗನೆದ್ರು ಕೇಳಬಾರ್ದು ಅಂತೀರಾ? ಮಗನ ಕೇಳಲ್ಲ, ಅಪ್ಪನೆದ್ರು ಕೇಳಬೇಡಿ ಅಂತಾರೆ. ಅಂದರೆ ಈ ಮನಸ್ಸಿದೆಯಲ್ಲ, ಈ ಮನಸ್ಸನ್ನು ಗೆಲ್ಲುವುದು ಬಹಳ ಕಷ್ಟ. ಹಾಗೆ ಗೆದ್ದಿದ್ದದ್ದು ಶ್ರೀರಾಮಚಂದ್ರರು. ದಯವಿಟ್ಟು ಗಮನಿಸಿ, ಶ್ರೀರಾಮ ಸೀತೆ ಮುದುಕರಲ್ಲ, ನವಯೌವನ ಜೋಡಿಯದು. 14 ವರ್ಷ ಇದ್ದರು. 14 ವರ್ಷಗಳಲ್ಲಿ ಕಾನೂನುಬದ್ಧವಾಗಿ ಗಂಡ ಹೆಂಡತಿ ಏಕಾಂತ. ಒಂದೇ ಒಂದು ಮುತ್ತು ಕೊಡಲಿಲ್ಲ ರಾಮರು ಸೀತೆಗೆ, ಯಾಕೆಂದರೆ ತಪಸ್ವಿ. ಅಂಥ ವಶೀಕೃತ ಚಿತ್ತಾತ. ಇಲ್ಲೇ ಮಗು ಹುಟ್ಟುಬಿಡ್ಬೇಕಾಯ್ತು ರೀ, ಇಲ್ಲ ಮಕ್ಕಳು ಹುಟ್ಟಲಿಲ್ಲ ಅವರಿಗೆ. 14 ವರ್ಷ ಏಕಾಂತದಲ್ಲಿ ಇದ್ದರೂ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದಂಥ ಮಹಾ ವಶೀಕೃತ ಚಿತ್ತ. ಎಂಥ ಚಿತ್ತ ಅದು? ವಶಿ. ವಶಿ ಅಂದರೆ ಆಗ ನೀವೇನಾಗ್ತೀರಿ ಗೊತ್ತಾ? ವಶಿ ಹೋಗಿ ಶಿವ ಆಗಿಬಿಡ್ತೀರಿ, ಮಂಗಳ ಆಗಿಬಿಡ್ತೀರಿ. ಮಂಗಳರಾಮ ಆತ ಒಬ್ಬನು ಇಂದ್ರಜಿತುವನ್ನು ಗೆಲ್ಲಬಹುದಾಗಿತ್ತು, ಆದರೆ ಹೋಗೋ ಹಾಗಿಲ್ಲ ಊರಿನೊಳಕ್ಕೆ. ಆದ್ದರಿಂದ ಲಕ್ಷ್ಮಣನ ಕಟ್ ಕಳಿಸ್ತಾರೆ. ಲಕ್ಷ್ಮಣರು ಹೋಗಿದ್ದಾರೆ. ಯುದ್ಧ ಶುರುವಾಯಿತು. ತಮಗೆ ಗೊತ್ತಿದ್ದಂಥ ಎಲ್ಲ ಅಸ್ತ್ರ ಪ್ರಯೋಗವೂ ಆಯಿತು, ಆಗಲಿಲ್ಲ. ಸಂಜೆ ಆಗ್ತಾ ಬಂತು. ಸೂರ್ಯ ಮುಳುಗಿಬಿಟ್ಟರೆ ನಿಶೆಯ ಉದ್ಭವ ಆಗುತ್ತೆ. ಯಾವಾಗ ഇരുಳು ಕವಿಯುತ್ತದೋ ಆಗ ರಾಕ್ಷಸರಿಗೆ ಬಲ ಜಾಸ್ತಿ ಆಗುತ್ತೆ. ಹಗಲಿನಲ್ಲೇನೇ ಲಕ್ಷ್ಮಣನ ಕೊಲ್ಲೋಕ್ಕಾಗಲಿಲ್ಲ, ಇನ್ನು ರಾತ್ರಿ ಆಗುತ್ತೇನ್ರಿ? ಲಕ್ಷ್ಮಣನ 10 ಶಕ್ತಿ ಬಂದುಬಿಡುತ್ತೆ ಇಂದ್ರಜಿತುಗೆ, ಆಗಲಿಲ್ಲ. ಆಗ ಲಕ್ಷ್ಮಣನಿಗನ್ನಿಸ್ತು, ಏನಯ್ಯ ನನ್ನ ಪೌರುಷ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಕೆಲಸ ಆಗ್ತಾ ಇಲ್ವಲ್ಲ. ವಾರುಣಾಸ್ತ್ರ ಪ್ರಯೋಗ ಆಯಿತು, ಗರುಡಾಸ್ತ್ರ ಆಯಿತು, ಯಾಮ್ಯ ಆಯಿತು, ಎಲ್ಲ ಆಯಿತು, ಸೋಲಿಸಲಿಕ್ಕೆ ಆಗಲಿಲ್ಲ. ಕೆಲವು ನಿಮಿಷಗಳಿದೆ, ಅಷ್ಟರೊಳಗೆ ಸೋಲಿಸಬೇಕು. ಅಷ್ಟು ಬರೀ ಸೋಲಿಸೋದಲ್ಲ, ಸಾಯಿಸಿಬಿಡ್ಬೇಕು. ಆಗ ಏನು ಮಾಡಿದ ಲಕ್ಷ್ಮಣ? ಅಣ್ಣ ಅಷ್ಟು ದಿವಸ ಉಪದೇಶ ಕೊಡ್ತಾ ಬಂದಿದ್ದ, ಏನಂತ? ನಿಂದೇನೂ ಅಲ್ಲ ಶರ್ಮರೇ, ನಿಮ್ಮದೇನೂ ಅಲ್ಲ. ಗಡ್ಡದೋನೇ ನಿಂದೇನೂ ಇಲ್ಲ, ನಮ್ಮದು ಯಾರ್ದು ಏನೂ ಇಲ್ಲ. ಬಾಯಿನಲ್ಲಿ ಹೇಳೋದಲ್ಲ, ನಿಜವಾಗಲೂ ಅಧ್ಯಯನ ಮಾಡೋನಷ್ಟರನ್ನ ತಂದು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆದರೆ ನೀವು ರಾಮ ಆಗಿಬಿಡ್ತೀರಿ. ಶ್ರೀರಾಮರ ದರ್ಶನ ಆಗಬೇಕು ಅಂದರೆ ಇದನ್ನು ಅಳವಡಿಸ್ಕೋಬೇಕು. ಆಗ ರಾಮರು ನಿಮಗೆ ದರ್ಶನ ಕೊಡ್ತಾರೆ. ನಮ್ಮದೇನೂ ಇಲ್ಲರಿ. ಶ್ರೀರಾಮರು ಮನಸ್ಸು ಮಾಡಿದರೆ ಅಲ್ಲೋಗ್ಬಿಡ್ತೀರಿ. ಶ್ರೀರಾಮ ಹೀಗಂದುಬಿಟ್ರೆ ಕೆಳಗೆ ಬಿದ್ದೋಗ್ಬಿಡ್ತೀರಿ. ಶುದ್ಧ ಬ್ರಹ್ಮ ಆತ. ಲಕ್ಷ್ಮಣನಿಗೆ ಆಗ ಅರ್ಥ ಆಯಿತು, ನಂದೇನೂ ಇಲ್ಲಪ್ಪ ಅಂಥೇಳಿ ಒಂದು ಬಾಣ ತೊಗೊಂಡು. ಯಾವುದೋ ಒಂದು ಬಾಣ, ಕೆಲಸಕ್ಕೆ ಬರೋದು ಒಂದು ಬಾಣ. ಆಗ್ನೇಯಾಸ್ತ್ರವೂ ಅಲ್ಲ, ಯಾಮ್ಯಾಸ್ತ್ರವೂ ಅಲ್ಲ, ಐಂದ್ರಾಸ್ತ್ರವೂ ಅಲ್ಲ, ಯಾವುದೂ ಅಲ್ಲ, ಕೆಲಸಕ್ಕೆ ಬರೋದು ಯಾವುದೋ ಒಂದು ಸಾಧಾರಣವಾದ ಬಾಣ ತೊಗೊಂಡು ಬಿಲ್ಲನ್ನು ಹೂಡಿ ಹೇಳ್ದ, ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇಜ ಅಪ್ರತಿದ್ವಂದ್ವ ಶರೈನಂ ಜಹಿ ರಾವಣಿಂ. ಏ ಬಾಣವೇ, ನಾನು ನಿನಗೆ ಹೇಳ್ತಾ ಇದ್ದೀನಿ, ನಂಗೆ ಶಕ್ತಿ ಇಲ್ಲ. ಈ ಒಂದು ಪರಮಸತ್ಯವನ್ನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಧರ್ಮಾತ್ಮ ಸತ್ಯಸಂಧಶ್ಚ, ನಮ್ಮ ಅಣ್ಣ ಶ್ರೀರಾಮರು ಧರ್ಮಾತ್ಮರಾಗಿದ್ದರೆ, ಆಗಿರೋದೇನು? ರಾಮೋ ವಿಗ್ರಹವಾನ್ ಧರ್ಮ, ಅವನೇ ಧರ್ಮದ ಅವತಾರ. ರಾಮೋ ವಿಗ್ರಹವಾನ್ ಧರ್ಮ ಅನ್ನತಕ್ಕಂಥದ್ದು ವಿಶ್ವಾಮಿತ್ರರಿಂದ ಬಂದಂಥ ಒಂದು ಪ್ರಶಸ್ತಿ ರಾಮರಿಗೆ. ಯಾಕೆಂದರೆ ವಿಶ್ವಾಮಿತ್ರರು ಹಾಗೆ ಅಂತ ವಸಿಷ್ಠರು ಹೇಳ್ತಾರೆ. ವಿಶ್ವಾಮಿತ್ರರು ದಶರಥನನ್ನು ಭೇಟಿ ಮಾಡಲಿಕ್ಕೆ ಬಂದಾಗ, ವಿಶ್ವಾಮಿತ್ರರು ಸಿಟ್ಟು ಮಾಡಿಕೊಂಡಾಗ, ದಶರಥ ಹಿಂಜರಿದಾಗ, ಬಾಯಿಲಿ ಯಾರು ಅಂದ್ಕೊಂಡಿದ್ದೀವಿ ವಿಶ್ವಾಮಿತ್ರರನ್ನು? ವಿಗ್ರಹವಾನ್ ಧರ್ಮ, ಧರ್ಮದ ಆಕಾರ ಅಂದರೆ ವಿಶ್ವಾಮಿತ್ರರು. ಅವರ ಶಿಷ್ಯ ಶ್ರೀರಾಮ, ಅವರು ವಿಗ್ರಹವಾನ್ ಧರ್ಮ ಅಂತ. ಧರ್ಮಾತ್ಮ ಸತ್ಯಸಂಧಶ್ಚ, ಸತ್ಯವಂತರೇ ಆಗಿದ್ದರೆ
ಪೌರುಷೇಚ ಪ್ರತಿದ್ವಂದ್ವ, ಪೌರುಷದಲ್ಲಿ, ವೀರ್ಯದಲ್ಲಿ, ಪರಾಕ್ರಮದಲ್ಲಿ, ಪರಾಕ್ರಮ ಅಂದರೆ ಪರರ ಮೇಲೆ ಆಕ್ರಮಣ ಮಾಡುವುದರಲ್ಲಿ ನಮ್ಮಣ್ಣ ಸಮರ್ಥನಾಗಿದ್ದರೆ ಜಹಿರಾವಣಿಂ, ಏ ಶರ, ಏ ಬಾಣವೇ ಹೋಗ ಇಂದ್ರಿತುನ್ ಸಾಯಿಸು ಅಂತ ಅಣ್ಣನ ಹೆಸರನ್ನೆಲ್ಲ ಅದಕ್ಕೆ ತುಂಬಿ ಬಾಣ ಬಿಟ್ಟ, ಹೋಯಿತು, ಹೊಡೆದು ಸದೋಬಿಟ್ಟು. ಬೆಳಗ್ಗಿನಿಂದ ಸಂಜೆ ತನಕ ಮಾಡಿದ ಪೌರುಷವೆಲ್ಲ ನೀರಲ್ಲಿ ಹೋಗಿ ಸಾಧಾರಣವಾದ ಒಂದು ಬಾಣ ರಾಮರ ಶಕ್ತಿಪೂತವಾಗಿ ಹೋಗಿ ಇಂದ್ರಜಿತುವನ್ನು ಸಾಯಿಸಿತು. ತನ್ಮೂಲಕ ರಾಮದರ್ಶನ ಏನಪ್ಪ ಅಂದರೆ, ನೀವು ರಾಮರನ್ನು ನಂಬಿದರೆ, ಬರೀ ನಂಬಿದರೆ ಅಲ್ಲ, ರಾಮ ತತ್ವವನ್ನು ಅಳವಡಿಸಿಕೊಂಡರೆ, ಬರೀ ರೇ ಅಲ್ಲ, ಅಳವಡಿಸ್ಕೊಂಡ್ಬಿಟ್ರೆ, ಬರೀ ರೇ ಅಲ್ಲ, ನೀವೇ ರಾಮರಾಗಿ ಬಿಟ್ಟರೆ ನೀವು ಅದನ್ನು ಹಠ ಅಂತ ತಗೋಬೋದು. ನೋಡೋಣ, ಪ್ರಯತ್ನ ಪಟ್ಟು ನೋಡ್ತೀನಿ ಅಂತ ತಗೋಬಹುದು. ನಾನು ನೋಡಿದ್ದೀನಿ ಇದನ್ನು. ಒಂದು 2-3 ಮಂತ್ರಗಳು ಹಾಗಿವೆ. ಅದರಲ್ಲಿ ಒಂದು ಶ್ರೀರಾಮ ಮಂತ್ರ, ತ್ರಯೋದಶಾಕ್ಷರಿ ಮಂತ್ರ. ಅದನ್ನು ಬರೆದವರು, ಅದನ್ನು ಲೋಕಕ್ಕೆ ಕೊಟ್ಟವರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ಶ್ರೀರಾಮ ಮಾನಸ ಸ್ತೋತ್ರದಲ್ಲಿ ಶ್ರೀಮನ್ ಉಜ್ವಲ ಕೋಟಿ ಭಾನು ಸದೃಶಂ ಅಂತ ಆರಂಭ ಮಾಡಿ ಕೊನೆಯಲ್ಲಿ ಮುಕ್ತಾಯ ಮಾಡ್ತಾರೆ. ಶ್ರೀವರ್ಣಪೂರ್ವಂ ಸಕಲಾರ್ಥದಂ ವೈ, ಶ್ರೀ ಎನ್ನತಕ್ಕಂಥ ಅಕ್ಷರವನ್ನು ಮೊದಲು ಬರೀರಿ. ಶ್ರೀವರ್ಣಪೂರ್ವಂ ಸಕಲಾರ್ಥದಂ ವೈ ರಾಮೇತಿ ವರ್ಣದ್ವಯಮೇವ ಪೂರ್ವಂ. ರಾಮ ಅನ್ನತಕ್ಕಂಥ 2 ಅಕ್ಷರಗಳನ್ನು ಶ್ರೀ ಅನ್ನೋ ಅಕ್ಷರ ಆದಮೇಲೆ ಬರೀರಿ. ಜಯೇತಿ ರಾಮೇತಿ ಜಯದ್ವಯೇತಿ. ಶ್ರೀರಾಮ ಅಂತ ಬರೆದ ಮೇಲೆ ಜಯ, ಜಯೇತಿ ರಾಮೇತಿ, ಮತ್ತೆ ರಾಮ ಅಂತ ಬರೆದು ಜಯದ್ವಯೇತಿ 2 ಸಲ ಜಯ ಅಂತ ಬರೀರಿ. ರಾಮೇತಿ ಜಪ್ತ್ವಾತು ಪುನರ್ನ ಜನ್ಮ, ಅದರ ಪಕ್ಕದಲ್ಲಿ ರಾಮ ಅಂತ ಬರೀರಿ. ಆಗ ಅದೇನಾಗುತ್ತೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಆಗುತ್ತೆ. ಆ ಮಂತ್ರವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ, ದಿವಸದಲ್ಲಿ ಒಂದು 108 ಸಲ ಹೇಳ್ರಿ, 10 ನಿಮಿಷನೂ ಆಗಲ್ಲ. ನೀವು ಬೆಳಿಗ್ಗೆ ಎದ್ದು ವಿದ್ಯುಕ್ತವಾಗಿ, ವಿದ್ಯುಕ್ತ ಅಂದರೆ ವಿಧಿ ಹೇಳಿದಂತೆ ಅಂತ, ಇನ್ನೇನೂ ಹೇಳಲ್ಲ, ಸ್ವಲ್ಪ ಸ್ನಾನ ಏನೋ ಮಾಡಿ ನೆಟ್ಟಗೆ ಕೂತ್ಕೊಳ್ರಿ ಇಂತಂತ. ಹಾಗೆ ಕೂತ್ಕೊಂಡ್ರೆ, ಸ್ನಾನ ಮಾಡಿ ಕುಳಿತುಕೊಂಡ್ರೆ ನಿಮಗೆ ಏನೋ ಒಂದು ಸಮಸ್ಯೆ ಇದೆ ಅಂದ್ಕೊಳ್ರಿ, ಸುಮ್ಮನೆ ಹೇಳ್ತಾ ಇದ್ದೀನಿ, ನಮಗೆಲ್ರಿಗೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅಂಥ ಕೆಲವು ಮಂತ್ರಗಳಿದೆ. ಆ ಕೆಲವು ಮಂತ್ರಗಳಲ್ಲಿ ಇದೊಂದು ಬಹಳ ಶ್ರೇಷ್ಠವಾದ ಮಂತ್ರ. ನೀವು ಒಂದು ದಿವಸಕ್ಕೆ 1008 ಬಾರಿ ಶ್ರೀರಾಮ ಜೈ ರಾಮ ಜೈ ಜೈ ರಾಮ, ಹಬ್ಬಬ್ಬ ಅಂದರೆ 45 ನಿಮಿಷ ಆಗ್ಬೋದು, 1008 ಸಲ ಹೇಳೋಕ್ಕೆ. ಅಷ್ಟು ಆಗಲ್ಲ, ಆಗಬಹುದು, ಹಬ್ಬಬ್ಬ ಅಂದರೆ ಇಟ್ಕೊಳ್ಳಿ. ಆ ರೀತಿ ಶ್ರದ್ಧೆಯಿಂದ, ಪರಮನಂಬಿಕೆಯಿಂದ ನಿಮ್ಮದನ್ನಾಗಿ ಮಾಡಿಕೊಂಡರೇ ಅಲ್ಲ, ನಿಮ್ಮದನ್ನಾಗಿ ಮಾಡಿಕೊಂಡು 48 ದಿವಸಗಳು ಅಂದರೆ ಒಂದು ಮಂಡಲ, 48 ದಿವಸಗಳ ಕಾಲ ಸೂರ್ಯೋದಯದಲ್ಲಿ, ಸೂರ್ಯ ಹುಟ್ಟುತ್ತಾ ಇದ್ದ ಹಾಗೆ, ಸೂರ್ಯ ಹುಟ್ಟೋಕೆ ಒಂದು 2-3 ನಿಮಿಷ ಮುಂಚೆ ಅಂತ ಇಟ್ಕೊಳ್ಳಿ. ಯಾಕೆಂದರೆ ಇದು ಸೂರ್ಯವಂಶ, ಅದರ ಶ್ರೀರಾಮರು ಸೂರ್ಯವಂಶದ ಮಹಾಮೇಧಾವಿಯಾಗಿರತಕ್ಕಂಥ ಮಂತ್ರಜ್ಞ. ರಾಮ ಅನ್ನೋದೇ ಒಂದು ಮಂತ್ರ. ಆ ಮಂತ್ರವನ್ನು, ತ್ರಯೋದಶಾಕ್ಷರಿ ಮಂತ್ರವನ್ನು ನೀವು 48 ದಿವಸಗಳ ಕಾಲ ಪಠಣ ಮಾಡಿದರೆ, ನೀವು ಯಾವ ಸಂಕಲ್ಪವನ್ನು ಮಾಡುತ್ತೀರೋ ಅದು ಈಡೇರಿಬಿಡುತ್ತೆ. ಹಾಗೆ ಈಡೇರಿಸಿಕೊಂಡವರು ಬೇಕಾದಷ್ಟು ಜನ ಇದ್ದಾರೆ. ಯಾವುದೋ ನಿರೀಕ್ಷಣೆಗಳನ್ನು ಇಟ್ಟುಕೊಂಡು ಆ ರೀತಿ ಜಪವನ್ನು ಮಾಡಿ ಜೀವನದಲ್ಲಿ ಗೆದ್ದಿರೋರು ಸಾವಿರಾರು ಮಂದಿ ಇದ್ದಾರೆ. ನಾನೇ ಹೀಗೆ ಹೇಳಿ 100 ಮಂದಿ ನಾನು ವಾಪಸ್ ಹೇಳಿದರೆ ಇದಾಗಿದೆ ಅಂತ. ಅಂಥ ಒಂದು ಶಪಥವನ್ನು ನೀವು ಮಾಡಬಹುದು. ಅದು ಕಾರಣ. ರಾಮದರ್ಶನ ಅಂದರೆ ಏನು? ಎಲ್ಲವೂ ರಾಮರಿಗೆ ಸಂಬಂಧಪಟ್ಟಿದ್ದೇ, ಎಲ್ಲವೂ ರಾಮರ ಆದೇಶದಂತೆ ನೆರವೇರತಕ್ಕದ್ದೇ ಅನ್ನುವುದನ್ನು ನೀವು ನಿಮ್ಮಲ್ಲಿ ಅಳವಡಿಸಿಕೊಂಡು
ನೀವು ಮಾಡಿದ್ದೆಲ್ಲ ರಾಮರದೇನು ರೀ. ಕೃಷ್ಣಾರ್ಪಣ ಮಸ್ತು ಅಂದಾಗೆ ರಾಮಾರ್ಪಣ ಮಸ್ತು ನೀವು ಒಳ್ಳೇದಾದರೂ ಮಾಡಿ ಕೆಟ್ಟದಾದ್ರೂ ಎಲ್ಲ ರಾಮಂದೇ ಅಂತ ಹೇಳ್ಬೇಕಾದ್ರೆ ಕೆಟ್ಟದೇ ಮಾಡಿ ಅಂತ ಹೇಳಿದೆ ನಾನು. ಏನು ಮಾಡಿದರೂ ರಾಮರದು ಅಂತ ನೀವು ಮಾಡಿದರೆ ಜವಾಬ್ದಾರಿ ನಿಮ್ಮದಿರೋದೇ ಇಲ್ಲ. ಬಹುಶಃ ನಿಮ್ಮಲ್ಲಿ ಇಷ್ಟು ಜನ ಕೂತಿದ್ದೀರಿ, ಒಬ್ಬರಾದರೂ ಈ ತ್ರಯೋದಶಾಕ್ಷರಿ ಮಂತ್ರವನ್ನು ದಿವಸಕ್ಕೆ 1008 ಸಲ ಮಾಡಿ ನಿಮ್ಮ ಅಭೀಪ್ಸೆಯನ್ನು ರಾಮರ ಆಶೀರ್ವಾದದಿಂದ ಈಡೇರಿಸ್ಕೊಳ್ತೀರಿ ಅಂಥೇಳಿ, ಕಾಲ ಜಾಸ್ತಿ ಆದರೆ ಕ್ಷಮಿಸಿ ಅಂಥೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ನಾನು ಅಮೇರಿಕಾದಲ್ಲಿ ವಾಸವಾಗಿರ್ತೇನೆ. ನಾನು ನಿಮ್ಮ ಕಾರ್ಯಕ್ರಮಗಳನ್ನು, ಪ್ರಶ್ನೋತ್ತರ ಕಾರ್ಯಕ್ರಮಗಳ ಯೂಟ್ಯೂಬಲ್ಲಿ ಕೇಳ್ತಾ ಇರ್ತೇನೆ. ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತಕ್ಕೆ ಇರುವ ವ್ಯತ್ಯಾಸಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ.